SIR ಅಂತ ಹೇಳಿದ್ರೆ ಸೆಲೆಕ್ಟಿವ್ ಅಂಡ್ ಇಂಟೆನ್ಷನಲ್ ರಿಮೂವಲ್ ಆಫ್ ವೋಟ್ಸ್ ಫ್ರಮ್ ವೋಟರ್ ಲಿಸ್ಟ್ ಅಂತ. ಇವತ್ತು ನಮ್ಮ ಮತದಾರರ ಪಟ್ಟಿ ಏನು ಕರಡಿದೆ ಅದನ್ನು ಬಹಿರಂಗಗೊಳಿಸಬೇಕು. ಎಲ್ಲ ಗ್ರಾಮ ಪಂಚಾಯತಿಯ PDOಗಳಿಗೆ ಮತ್ತು ಎಲ್ಲ ಸೆಕ್ರೆಟರಿಗಳಿಗೆ ಇವಾಗಲೂ ಡೈರೆಕ್ಷನ್ ಮಾಡಬೇಕು. ಕೇರಳ ರಾಜ್ಯದಲ್ಲಿ ಸರ್ಕಾರವೇ ಈ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡು ಅಲ್ಲಿರ್ತಕ್ಕಂಥ ಎಲ್ಲ ಮತದಾರರಿಗೂ ಕೂಡ ವಾಸಸ್ಥಳದ ದೃಢೀಕರಣವನ್ನು ಪತ್ರವನ್ನು ನೀಡಿತ್ತು. ಅದರ ಕಾರಣದಿಂದ ಸುಮಾರು ಜನ ಮತದಾರ ಪಟ್ಟಿಯಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಆಯಿತು. ಏನು BJPಯ ಹುನ್ನಾರ ಇದೆ ಅದನ್ನು ನಾವು ಸೋಲಿಸಬೇಕಾಗಿದೆ. ಈಗಾಗಲೇ ಎಲ್ಲ ಜನಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏನು 13ನೇ ತಾರೀಕನ್ನು ಉದ್ಘಾಟನೆಗೊಂಡ ಜಾಥಾವನ್ನು ನಾವು ಬೆಳಗ್ಗೆ 11 ಗಂಟೆಗೆ ನಾವೆಲ್ಲರೂ ಕೂಡ ಈ ಜಿಲ್ಲೆ ಎಲ್ಲ ಸಂಘಟನೆ ಸೇರಿ ಸ್ವಾಗತವನ್ನು ಮಾಡಿ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಗೊಳಿಸಿದ್ವಿ. ಈಗಾಗಲೇ ಇಲ್ಲಿ ಮುಗಿಸಿ ನಂತರ ಎಲ್ಲ ಮುಳಬಾಗಿಲು, KGF, ಬಂಗಾರಪೇಟೆ ಮತ್ತು ಮಾಲೂರು ಮಾರ್ಗವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಲಿದೆ. ಈ ಭಾಗದ ಕೋಲಾರ ಜಿಲ್ಲೆಯಲ್ಲಿ ನಾವು ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ನಮ್ಮ ಸಂಘಟನೆಗಳಲ್ಲಿ ಎಲ್ಲ ಕಾರ್ಯಕರ್ತರು ಆಯಾ ಗ್ರಾಮಗಳಲ್ಲಿ BLOಗಳ ಜೊತೆಯಲ್ಲಿ ನಮ್ಮ DSS ಮತ್ತು ಎಲ್ಲ ಜನಪರ ಸಂಘಟನೆಗಳ ಕಾರ್ಯಕರ್ತರ ಜೊತೆ ಗೂಡಿ ಎಲ್ಲ ಮತದಾರರು ಹೊರಗುಳಿದಂತೆ ಎಲ್ಲರೂ ಕೂಡ ಸಂಪೂರ್ಣವಾಗಿ ಅವರ BLO ಜೊತೆಯಲ್ಲಿ ಸಹ ನಾವೆಲ್ಲರೂ ಕೂಡ ಕೈ ಜೋಡಿಸಿ ನಾವು ಸಹಕರಿಸ್ತೀವಿ. ಇವತ್ತು ನಮ್ಮ ಮತದಾರರ ಪಟ್ಟಿ ಏನು ಕರಡಿದೆ ಅದನ್ನು ಬಹಿರಂಗಗೊಳಿಸಬೇಕು. ಎಲ್ಲ ಗ್ರಾಮ ಪಂಚಾಯತಿಯ PDOಗಳಿಗೆ ಮತ್ತು ಎಲ್ಲ ಸೆಕ್ರೆಟರಿಗಳಿಗೆ ಇವಾಗಲೂ ಡೈರೆಕ್ಷನ್ ಮಾಡಬೇಕು ಅಂಥೇಳಿ ನಾವು ಒತ್ತಾಯವನ್ನು ಮೊನ್ನೆ CO ಮುಖಾಂತರ ನಾವು ಕೂಡ ಎಲ್ಲ ಸಂಘಟನೆಯವರು ಸೇರಿ ಒತ್ತಾಯ ಮಾಡ್ತೀವಿ. ಚುನಾವಣಾ ಆಯೋಗವನ್ನು ಕೂಡ ಒತ್ತಾಯ ಮಾಡ್ತೀವಿ. ಏನು ಈಗಾಗಲೇ ಈ ಪ್ರಕ್ರಿಯೆ ಯಶಸ್ವಿಗೊಳಿಸಲಿಕ್ಕೆ ಮತ್ತೊಂದು ಹಂತದ ಒಂದು ಕಾರ್ಯಕ್ರಮ ಇರತಕ್ಕಂಥ ಬೆಂಗಳೂರಲ್ಲಿ 20ನೇ ತಾರೀಕು ನಡೆಯುವ ಒಂದು ಕಾರ್ಯಕ್ರಮಕ್ಕೆ ಕೋಲಾರ ಜಿಲ್ಲೆಯಿಂದ ಅತಿ ಹೆಚ್ಚು ಜನರು ನಾವೆಲ್ಲ ಭಾಗವಹಿಸ್ತೀವಿ. ನಾವೆಲ್ಲರೂ ಕೂಡ ಭಾಗವಹಿಸಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಾವು SIR ಪ್ರಕ್ರಿಯೆಯಲ್ಲಿ ನಮ್ಮ ಎಲ್ಲ ದಲಿತರು, ಆದಿವಾಸಿಗಳು, ಬಡವರು, ಮುಸ್ಲಿಮ್ಸರು ಎಲ್ಲರೂ ಕೂಡ, ಮಹಿಳೆಯರು ಯಾರು ಕೂಡ, ಬಹುಸಂಖ್ಯಾತರು ನಾವೆಲ್ಲರೂ ಕೂಡ ಮತದಾರರ ಪಟ್ಟಿಯಲ್ಲಿ ಯಾರು ಕೂಡ ಹೊರಗುಳಿದಂತೆ ನಾವೆಲ್ಲರೂ ಕೂಡ ಕಾಪಾಡ್ತೀವಿ, ಎಚ್ಚರ ವಹಿಸ್ತೀವಿ, ನಾವು ಜಾಗೃತರಾಗ್ತೀವಿ ಅಂತ ಹೇಳಲಿಕ್ಕೆ ನಾನು ಈ ಮೂಲಕ ಇಷ್ಟಪಡ್ತೀನಿ. ಬಂಧುಗಳೇ, ಸರ್, SIR ತಂದು ಮತದಾರರ ಹಕ್ಕನ್ನು ಕಿತ್ಕೊಳ್ಳೋ ಅಂಥ ಸಂಚು ಸರ್ಕಾರ ಮಾಡ್ತಾ ಇದೆ. ಯಾಕೆಂದರೆ ಮತದಾರ ಹಕ್ಕಿದ್ರೆ ತಾನೇ ಅವರು ಸೋಲೋದು. ನಾವು ಯಾವುದೇ ಕಾರಣಕ್ಕೆ ಸೋಲಬಾರ್ದು. ಯಾವತ್ತೂ ನಾವೇ ಇರಬೇಕು ಅಧಿಕಾರದಲ್ಲಿ, ಅಧಿಕಾರ ನಮ್ಮ ಕೈಯಲ್ಲೇ ಇರಬೇಕು. ಏನು ಇವಾಗ SIR ಪ್ರಕ್ರಿಯೆ ನಡೀತಾ ಅದರಲ್ಲಿ ದಲಿತರು, ಆದಿವಾಸಿಗಳು, ಅಲೆಮಾರಿಗಳು, ಮಹಿಳೆಯರು, ಅಲ್ಪಸಂಖ್ಯಾತರು ಎಲ್ಲರಿಗೂ ಮತದಾರ ಹಕ್ಕನ್ನು ಕಿತ್ಕೊಂಡು ಸರ್ಕಾರದಲ್ಲಿ ನಾವೇ ಇರಬೇಕು ಅಂತ ಏನು ಸಂಚುಗಳು ನಡೆಸ್ತಾ ಇದೆ ಅದ್ರ ವಿರೋಧ ಏನು ನಾಗರಿಕ ಸಮಾಜ ಇವತ್ತು ಇಡೀ ರಾಜ್ಯದಲ್ಲಿ ಹೋರಾಟವನ್ನು ಮಾಡ್ತಾ ಇದೆ. ಇವತ್ತು ಕೋಲಾರಲ್ಲಿ ಇದೆ, ಇನ್ನು ಕೋಲಾರಿನ ಬೇರೆ ಬೇರೆ ತಾಲೂಕಲ್ಲಿ ಈಗ ಒಡ್ಲಿದ್ದಾರೆ. ಈ ಸಂದರ್ಭದಲ್ಲಿ ನಾವೆಲ್ಲ ಬಂಧುಗಳೇ, ನಾವೆಲ್ಲ ಒಂದಾಗಿ ಒಂದು ಕಡೆ ಸರ್ಕಾರ, ಒಂದು ಕಡೆ ನಾಗರಿಕ ಸಮಾಜ, ಇನ್ನೊಂದು ಕಡೆ ಪಕ್ಷಗಳು, ಎಲ್ಲ ಜಾತ್ಯತೀತ ಪಕ್ಷಗಳು ಒಂದಾಗಿ ನಾವೆಲ್ಲ ಹೋರಾಟ ಮಾಡೋದ್ರಲ್ಲಿ ಮಾತ್ರ ನಮ್ಮ ಮತದಾರ ಹಕ್ಕನ್ನು ಉಳಿಸ್ಲಿಕ್ಕೆ ಸಾಧ್ಯ ಇದೆ. ಏನು BJPಯ ಹುನ್ನಾರ ಇದೆ ಅದನ್ನು ನಾವು ಸೋಲಿಸಬೇಕಾಗಿದೆ. ಯಾವ ರೀತಿ ಕೇರಳ ಅಲ್ಲಿ ಎಲ್ಲ ಒಗ್ಗಟ್ಟಾಗಿ ಮಾಡಿ ಆ SIR ಸಂಚನ್ನು ತಿರಸ್ಕರಿಸಿ ಅವರು ಅಲ್ಲಿ ಏನು ಅಲ್ಲಿ ನಡೆಯೋಕ್ಕೆ ಬಿಟ್ಟಿಲ್ಲ ಅವರು. ಆ ರೀತಿ ನಾವು ಕರ್ನಾಟಕದಲ್ಲಿ ಕೂಡ ನಾವು ಮಾಡಬೇಕಾಗಿದೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಈ ತಿಂಗಳು ಜೂನ್ 30ನೇ ತಾರೀಕು ಎನಿಮರೇಷನ್ ಫಾರಮ್ಸನ್ನು ಎತ್ಕೊಂಡು BLOಗಳು ಮನೆಗೆ ಬರ್ತಾ ಇದ್ದಾರೆ, ಮನೆಗೂ. ಆ ಮನೆಗೂ ಬಂದಂಥ ಸಂದರ್ಭದಲ್ಲಿ ಎನಿಮರೇಷನ್ ಫಾರಮನ್ನು ಎಲ್ಲರೂ ಕೂಡ ತೆಗೆದುಕೊಂಡು ಅದನ್ನು ಫಿಲ್ ಮಾಡಿ ನಾವು ಅವರಿಗೆ ಕೊಡಬೇಕಾಗುತ್ತೆ. ಇದು ಒಂದಾಗಬೇಕು. ಮತ್ತು ಆ ಎನಿಮಿನೇಷನ್ ಫಾರಮನ್ನು ಫಿಲ್ ಮಾಡಿ ಕೊಟ್ಟ ಮೇಲೆ ಏನು ಮ್ಯಾಚಿಂಗು ಮತ್ತು ಮ್ಯಾಪಿಂಗು ಅಂತೇಳಿ ಮಾಡ್ತಾಯಿದ್ದಾರೆ. ಈ ಮ್ಯಾಪಿಂಗ್ ಅಂತೇಳಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಹೆಚ್ಚು ಕಡಿಮೆ ಆಗಿರ್ತದೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಅಧಿಕಾರಿಗಳು ಕೇಳಿದಂಥ ಸಂದರ್ಭದಲ್ಲಿ ಏನು ಮ್ಯಾಚಿಂಗನ್ನು ಮಾಡ್ತಾಯಿದ್ದಾರೆ, ಆ ಮ್ಯಾಚಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ದಾಖಲೆಗಳನ್ನು ಕೊಡಬೇಕಾಗುತ್ತೆ. ಆ ದಾಖಲೆಗಳು ನಮ್ಮಲ್ಲಿ ಬಡವರಲ್ಲಿ ಯಾರಲ್ಲೂ ಕೂಡ ಹೆಚ್ಚಿನ ರೀತಿಯಲ್ಲಿ ಇಲ್ಲದೇ ಇರೋದ್ರಿಂದ ಸರ್ಕಾರವೇ ಈ ಜವಾಬ್ದಾರಿಯನ್ನು ಕೈಗೆತ್ತಿಕೊಂಡು ಏನು ಸಂಬಂಧಪಟ್ಟ ಮತದಾರರಿಗೆ ಯಾವ ದಾಖಲೆಗಳು ಇರೋದಿಲ್ವೋ ಅವರಿಗೆ ದಾಖಲೆಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮತ್ತು ಜಿಲ್ಲಾಡಳಿತ ಮಾಡಬೇಕು ಸರ್. ಯಾಕಂತಂದರೆ ಈಗ ಒಂದು ನಿದರ್ಶನ ನಮ್ಮ ಕಣ್ಮುಂದೆ ಇದೆ. ಕೇರಳ ರಾಜ್ಯದಲ್ಲಿ ಸರ್ಕಾರವೇ ಈ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡು ಅಲ್ಲಿರ್ತಕ್ಕಂಥ ಎಲ್ಲ ಮತದಾರರಿಗೂ ಕೂಡ ವಾಸಸ್ಥಳದ ದೃಢೀಕರಣವನ್ನು ಪತ್ರವನ್ನು ನೀಡಿತ್ತು. ಅದರ ಕಾರಣದಿಂದ ಸುಮಾರು ಜನ ಮತದಾರ ಪಟ್ಟಿಯಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಆಯಿತು. ಅಲ್ಲಿ ಹೊರಗಡೆ ಮತದಾರ ಪಟ್ಟಿಯಿಂದ ಹೊರಗಡೆ ಹೆಚ್ಚಿನ ಜನರನ್ನು ತೆಗಿಲಿಕ್ಕೆ ಸಾಧ್ಯ ಆಗಲಿಲ್ಲ.
ಹಾಗಾಗಿ ನಮ್ಮ ಸರ್ಕಾರ ಕೂಡ ಇದನ್ನು ಗಮನದಲ್ಲಿಟ್ಕೊಂಡು ಜಿಲ್ಲಾಧಿಕಾರಿಗಳಿಗೆ ತಿಳುವಳಿಕೆಯನ್ನು ನೀಡಿ ಎಲ್ಲ ಸ್ಥಳದಲ್ಲೇ ಅವರಿಗೆ ಗ್ರಾಮ ಪಂಚಾಯಿತಿ ಮುಖಾಂತರ ವಾಸಸ್ಥಳದ ದೃಢೀಕರಣ ಪತ್ರಗಳನ್ನು ನೀಡಿ ಒಂದು ದಾಖಲೆಯನ್ನು 11 ದಾಖಲೆಗಳು ಏನು ಕೇಳಿದ್ದಾರೆ ಅದರಲ್ಲಿ ಒಂದು ವಾಸಸ್ಥಳದ ಪತ್ರ ಮುಖ್ಯ ಆಗಿರ್ತಕ್ಕಂಥದ್ದು. ಅದನ್ನು ಕೊಡಲಿಕ್ಕೆ ಗ್ರಾಮ ಪಂಚಾಯಿತಿಗಳಿಗೆ ಅಧಿಕಾರ ಇದೆ. ಆ ಅಧಿಕಾರವನ್ನು ಬಳಸ್ಕೊಂಡು ಎಲ್ಲರೂ ಕೂಡ ಆ ದಾಖಲೆಗಳನ್ನು ಕೊಟ್ಟು ಅರ್ಹ ಫಲಾನುಭವಿಗಳು ಮತದಾರರ ಪಟ್ಟಿಯಿಂದ ಹೊರಗುಳಿದೇ ಇರತಕ್ಕಂಥ ರೀತಿಯಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಎಚ್ಚರಗೊಳ್ಳಬೇಕು. ಮತ್ತು ಸಾರ್ವಜನಿಕರು ಕೂಡ ಎಚ್ಚೆತ್ತುಕೊಂಡು ದಾಖಲೆಗಳನ್ನು ಪಡ್ಕೊಂಡು ಆ ಮತದಾರರ ಪಟ್ಟಿಯಲ್ಲಿ ಉಳ್ಕೊಳ್ಳೋದಕ್ಕೆ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ. ಜೈ ಭೀಮ್. ಮೀಡಿಯಾದವರು ಸ್ವಲ್ಪ ಗಮನಿಸಿ, ಇದು ಹೈಲೈಟ್ ಆಗಲಿ, ನಮಗೇನು ಸಮಸ್ಯೆ ಇಲ್ಲ. ಸ್ಪೆಷಲ್ ಇಂಟೆನ್ಸಿವ್ ಆಫ್ ವೋಟರ್ ರೋಲ್ ಅಂತ ಹೇಳಿದ್ರೆ ಇದು SIR ಅಂತ. ಈ ಒಂದು ಪ್ರಕ್ರಿಯೆಯನ್ನು ಈ ದೇಶದ ಮತದಾರರು ಯಾರೆಲ್ಲ ಈ ದೇಶದ ಸಂವಿಧಾನದ ಮೇಲೆ, ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ಗೌರವ ಇದೆ ಅವರೆಲ್ಲ ಇದನ್ನು ನಂಬಿದ್ದಾರೆ. ಆದರೆ ಇದು ಸ್ವಲ್ಪ ನೀವೆಲ್ಲ ಕೇಳಿಸ್ಕೊಳ್ಳಿ, ಅವರ ಅರ್ಥದಲ್ಲಿ ಯಾರು ಈ ಕೇಂದ್ರ ಸರ್ಕಾರ ಇದೆ ಹಾಗೂ ಚುನಾವಣಾ ಆಯೋಗ ಇದೆ, ಅವರ ಅರ್ಥದಲ್ಲಿ SIR ಅಂತ ಹೇಳಿದ್ರೆ ಸೆಲೆಕ್ಟಿವ್ ಅಂಡ್ ಇಂಟೆನ್ಷನಲ್ ರಿಮೂವಲ್ ಆಫ್ ವೋಟ್ಸ್ ಫ್ರಮ್ ವೋಟರ್ ಲಿಸ್ಟ್ ಅಂತ. ಸೆಲೆಕ್ಟಿವ್ ಅಂಡ್ ಇಂಟೆನ್ಷನಲ್ ರಿಮೂವಲ್ ಆಫ್ ವೋಟ್ಸ್ ಫ್ರಮ್ ವೋಟರ್ ಲಿಸ್ಟ್, ಇದು ಅವರ ಉದ್ದೇಶ. ಇದೇ ಅವ್ರು ಕೆಲಸ ಮಾಡ್ತಾ ಇರೋದು. ಇದನ್ನು ಮಾಡಿ ಈ ದೇಶದ ಅಲ್ಪಸಂಖ್ಯಾತರನ್ನ, ಈ ದೇಶದ ಒಂದು ಆಯ್ದಂತಹ ಹಿಂದುಳಿದ ವರ್ಗದವರನ್ನ, ದಲಿತ ಸಮುದಾಯದವರನ್ನ ಮತದಾರರ ಪಟ್ಟಿಯಿಂದ ಕಡಿತ ಮಾಡಿ, ಮತದಾರರ ಪಟ್ಟಿಯಿಂದ ವಜಾ ಮಾಡಿ ನಿರಂತರವಾಗಿ ಅವರು ಅಧಿಕಾರವನ್ನು ಹಿಡಿತಕ್ಕಂತಹ ಒಂದು ಉದ್ದೇಶ ಅವರದಾಗಿದೆ. ಆ SIR ಏನು ಹೇಳಿದೆ ನಾನು, ಸೆಲೆಕ್ಟಿವ್ ಅಂಡ್ ಇಂಟೆನ್ಷನಲ್ ರಿಮೂವಲ್ ಆಫ್ ವೋಟ್ಸ್ ಅಂತ ಅವರ ಉದ್ದೇಶ. ಅದನ್ನು ಕನ್ನಡದಲ್ಲಿ ಹೇಳೋದಾದ್ರೆ ಆಯ್ದ ಹಾಗೂ ಉದ್ದೇಶಪೂರ್ವಕವಾಗಿ ಒಂದಷ್ಟು ಮತದಾರರ ಪಟ್ಟಿಯಿಂದ ಕಡಿತ ಮಾಡೋದು. ಇದನ್ನು ಯಾರು ಹೇಳಿಲ್ಲ, ದಯವಿಟ್ಟು. SIR ಫುಲ್ ಫಾರಮ್ ಇದು ಹೊಸದಾಗಿ ನಾನು ಕೊಟ್ಟಿದ್ದೀನಿ. ಸೆಲೆಕ್ಟಿವ್ ಅಂಡ್ ಇಂಟೆನ್ಷನಲ್ ರಿಮೂವಲ್ ಆಫ್ ವೋಟ್ಸ್ ಫ್ರಮ್ ವೋಟರ್ ಲಿಸ್ಟ್ ಅಂತ. ಸೆಲೆಕ್ಟಿವ್ ಅಂಡ್ ಇಂಟೆನ್ಷನಲ್ ಆಫ್ ವೋಟ್ಸ್ ಫ್ರಮ್ ವೋಟರ್ ಲಿಸ್ಟ್ ಅಂತ, ಇದು ಅವರ ಉದ್ದೇಶ. ಇದನ್ನು ಮಾಡೇ ಅವರು ಬಿಹಾರದಲ್ಲಿ ಚುನಾವಣೆಯನ್ನು ಗೆದ್ದಿದ್ದಾರೆ. ಇದನ್ನು ಮಾಡೇ ಅವರು ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಇದನ್ನು ಮಾಡೇ ಅವರು ಅಸ್ಸಾಂನಲ್ಲಿ ಚುನಾವಣೆಯನ್ನು ಗೆದ್ದಿದ್ದಾರೆ. ಇದೇ ರೀತಿಯಾಗಿ ಮುಂದುವರೆದರೆ ಮುಂದಿನ ದಿವಸಗಳಲ್ಲಿ ನಾವು ಸಂವಿಧಾನವನ್ನ ರಕ್ಷಣೆ ಮಾಡ್ತಕ್ಕಂಥ ಹೋರಾಟವನ್ನ ಮಾಡ್ತಕ್ಕಂಥ ದಿನಗಳು ದೂರ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.